ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ನೋಡಿ, ಹಸಿಮೆಣ್ಸಿಕಾಯಿ ವೈಟ್ ಆಗಬೇಕು ತುಪ್ಪದಲ್ಲಿ ಚೆನ್ನಾಗಿ ಕರ್ಕೊಂಡು, ಇಲ್ಲಾಂದರೆ ಹಸಿ ಹಸಿ ಥರ ಇರಬಾರ್ದು. ನೋಡಿ, ಈಗ ನಾನು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪದೊಳಗಡೆ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಶುಂಠಿ ಹಾಗೆ ಹಗ್ದಾಗ ಅದು ಖಾರ ಖಾರ ಅನ್ನಿಸ್ತಿರುತ್ತಲ್ವ, ಅದೇ ತುಪ್ಪದಲ್ಲಿ ಫ್ರೈ ಆದಾಗ ಖಾರ ಖಾರ ಆಗಿರಲ್ಲ, ಒಂಥರ ಚೆನ್ನಾಗಿರುತ್ತೆ ಶುಂಠಿ ತಿನ್ನೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ಅದೆರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ, ಇಲ್ಲಾಂದರೆ ಹಸಿ ಹಸಿ ಥರ ಅದು ಟಿಫನ್ ಬ್ರೇಕ್ಫಾಸ್ಟೇ ಹಸಿ ಹಸಿ ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ, ಅಷ್ಟು ಮಜವಾಗಿರಲ್ಲ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ಅದು ಕಂದು ಬಣ್ಣಕ್ಕೆ ತಿರುಗಬೇಕು. ಶುಂಠಿ ಕೂಡ ತುಪ್ಪದಲ್ಲಿ ಕರ್ಕೊಂಡು ಕಲರ್ ಚೇಂಜ್ ಆಗಬೇಕು. ಮತ್ತು ಹಸಿಮೆಣ್ಸಿಕಾಯಿ ಕೂಡ ವೈಟ್ಗೆ ಆಗಬೇಕು. ಅದು ಹಸಿರುಗಿರುತ್ತಲ್ಲ, ಫ್ರೈ ಆಗಿ ವೈಟ್ಗೆ ಆಗಬೇಕು. ಅದಾದಮೇಲೆ ನಾನು ಇವಾಗ ಏನಾಗ್ತಾಯಿದ್ದೀನಿ ಅಂತ ಅಂದರೆ ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಜೀರಿಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ, 1 ಸ್ಪೂನು ಮೆಣಸು. ಜೀರಿಗೆ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಕರ್ಕೊಂಡ್ಮೇಲೆ ಇದಕ್ಕೆ ಅಂದರೆ ಫ್ರೆಂಡ್ಸ್, ನಾನು ಏನು ಗೊತ್ತಾ, ಫಸ್ಟೇ 1 ಲೋಟ ಅಕ್ಕಿ 1 ಲೋಟ ಹೆಸರು ಬೇಳೆನ ಬೇಯಿಸಿ ಎತ್ತಿಟ್ಟಿದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ನೆಕ್ಸ್ಟು ನಾನು ಇಲ್ಲೇನು ಹಾಕ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ತುಪ್ಪದಲ್ಲಿ. ತೆಂಗಿನಕಾಯಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು, ಒಂಥರ ಗೋಲ್ಡ್ ಕಲರಿಗೆ ಬರಬೇಕು. ಅದು ಫ್ರೈ ಆದಮೇಲೆ ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆವಾಗ ಪೊಂಗಲಲ್ಲಿ ಸಿಗುವಾಗ. ಈಗ ನಾನು ತೆಂಗಿನಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಈಗ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಏನಕ್ಕೆ ಆಮೇಲೆ ಹಾಕ್ತೀನಿ ನಾನು ಅಂತಂದರೆ ಎಲ್ಲ ಸೀದೋಗ್ಬಿಡುತ್ತೆ ಒಗ್ಗರಣೆಯಲ್ಲಿ, ಅದಕ್ಕೆ. ನೋಡಿ, ನಾನು ಗೋಡಂಬಿ ಹಾಕಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆ, ಅಕ್ಕಿ ಮತ್ತು ಉಪ್ಪು ಅರಿಶಿನ ಸೇರಿಸಿ ಬೇಯಿಸಿಟ್ಟಿದ್ದೆ ಫಸ್ಟೇ. ಈಗ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ತುಪ್ಪ ಸ್ಮೆಲ್ಲು ಸಖತ್ತು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡಿ ಹೇಳಿ ನೀವು ಹೇಗಿದೆ ಅಂತ. ಖಾರ ಪೊಂಗಲ್ ಈಗ ರೆಡಿ ಆಯಿತು, ನನ್ನ ಖಾರ ಪೊಂಗಲ್. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.